ಸರ್ 2 ದಿನ ಎಕ್ಸ್ಪೆನ್ಷನ್ ಆಗಿದೆ ಮತ್ತೆ ಸದನ ಅಧಿವೇಶನ 2 ದಿನ ಅಲ್ಲ ಮೊನ್ನೆನೇ ತೀರ್ಮಾನ ಮಾಡಿದ್ದು. ಮೊನ್ನೆನೇ ನಮ್ಮ CLP ಅಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ರು. ಅದನ್ನ ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದ್ರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ವ್ಯಾಪಕವಾಗಿ ಅವರು ಹೇಳಲಿ, ನಾವು ಯಾಕೆ ಅದನ್ನ ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದ್ರೆ ಈಗಿರೋಂಥ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವ್ರ ಕೂಲಿ ಅವರು ಪಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಇದಕ್ಕೇನು ಅನುಕೂಲ ಏನಾಗೋದಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಪಂಚಾಯತಿಗೆ ಆವರೇಜ್ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾ ಇದೆ. ಮತ್ತು ಉದ್ಯೋಗ ಮಾಡೋರ್ಗು, ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವರು ಕೂಡ ನಷ್ಟ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ, ಅವ್ರದ್ದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನ ಬೇಕಷ್ಟಿದೆ. ಕೋವಿಡ್ ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ. ಅವೆಲ್ಲ ನಾವು ತೋರಿಸೋಣ. ಸೆಂಟ್ರಲ್ ಬಜೆಟ್ ಬಗ್ಗೆ ಅವ್ರಿಗೇನೋ ಒಂದು ರಾಜಕಾರಣ ಮಾಡ್ಬೇಕಲ್ಲ, ಯಾರೋ ಒಬ್ರು ಬೇಕಲ್ಲ. ಮಗನ ವಯಸ್ಸು ಸಹ ಇದೆ, ಹಾಗಾಗಿ ರಾಜೀನಾಮೆ ಕೊಡಬೇಕು. ಅವೆಲ್ಲ ನೋಡೋಣ, ಎಲ್ಲ ಎನ್ಕ್ವೈರಿ ಮುಗಿಲಿ. ಸೆಂಟ್ರಲ್ ಬಜೆಟ್ ಬಗ್ಗೆ ನಿರೀಕ್ಷೆ ಸರ್, ನಿಮ್ಮ ಇಲಾಖೆನೂ ಸೇರಿದಂತೆ ರಾಜ್ಯಕ್ಕೆ ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೆ ಉಳಿಸ್ಕೊಳ್ಳ. ನಿಮಗೆ ಈಗ 5300 ಕೋಟಿ ನಿಮ್ಮ ಏರಿಯಾದೇನೆ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವ್ರಿಗೂ ಒಬ್ಬ MP ಧ್ವನಿ ಎತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ MP ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಜನ ಸಾವನ್ನಪ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಸರ್ಕಾರದಿಂದ ಶಾಶ್ವತವಾಗಿ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಲಸಿಕೆ ಬಂದಿಲ್ಲ ಸರ್, ಹಾಗಾಗಿ ಪರಿಹಾರ ಏನಾದ್ರು ನಾ ಚೆಕ್ ಮಾಡ್ತೀನಿ. ಎಲ್ಲ ಸುಳ್ಳ್ರಿ. ಜಾರ್ಜ್ ಯಾಕೆ ರಾಜೀನಾಮೆ ಕೊಡ್ತಾರೆ? ವೆರಿ ಸೀನಿಯರ್ ಲೀಡರು. ಜಾರ್ಜ್ ಏನ್ ಬುದ್ಧಿ ಇಲ್ವಾ ಅವ್ನಿಗೆ? ಯಾಕೆ ರಾಜೀನಾಮೆ ಕೊಡಕ್ ಹೋಗ್ತಿದೆ? ಬೇಸಿಕ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಅವರೆಲ್ಲ ರಾಜೀನಾಮೆ ಸುಮ್ಮನೆ ಹೂವಾಗಳಿದ್ದೇ ಇರ್ತದಷ್ಟೇ. ಆಫೀಸರ್ದೇನೋ ಇರ್ಬೋದು, ಅವ್ರೇನೋ ಅಡ್ಮಿನಿಸ್ಟ್ರೇಟರ್ ಅಲ್ಲಿ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಪೇಪರ್ಲಲ್ಲೋ ಟಿವಿಲೋ ನಾನು ತೋರಿಸಿದೆ ಅಷ್ಟೇ. ಅವರು ಇಸ್ ಎ ಗುಡ್ ಆಫೀಸರ್. ನಾನು ನೋಡಿದ್ದೀನಿ, ನನ್ನ ಹತ್ರ ಕೆಲಸ ಮಾಡಿದ್ದಾರೆ. ಇಸ್ ಎ ಗುಡ್ ಆಫೀಸರ್, ಬಟ್ ಚೆಕ್ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.